ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಜೊತೆ ಅಥವಾ ಉಪ್ಪಿಟ್ಟಿನ ಜೊತೆ ಈ ಚೌಚೌ ಬಾತ್ ಅಂತ ಹೇಳ್ತಾರಲ್ಲ, ಆ ಥರ ಯಾವ ಸ್ವೀಟ್ ಮಾಡಬೇಕು ಅಂತ ಇದ್ದಾಗ ಈ ಸ್ವೀಟ್ ಮತ್ತು ಗೆಸ್ಟ್ಗಳು ಬಂದಾಗ ದಿಢೀರಂತ ಬಂದಾಗ ಯಾವ ಸ್ವೀಟ್ ಮಾಡಬೇಕು ಅಂತ ಗೊತ್ತಿಲ್ಲದಾಗ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ಗೋಧಿ ಶಿರಾ ಅಂತ ನಾವು ನಮ್ಮ ಹವ್ಯಕರ ಕಡೆ ಹೇಳ್ತೀವಿ. ಇದನ್ನು ಮಾಡೋಕ್ಕೆ 1 ಗ್ಲಾಸ್ ತುಪ್ಪ ಬೇಕಾಗುತ್ತೆ, ಮತ್ತು 1 ಗ್ಲಾಸ್ ಸಕ್ಕರೆ, ಮತ್ತು 1 ಗ್ಲಾಸ್ ಗೋಧಿ ಹಿಟ್ಟು. ನಾನಿಲ್ಲಿ ತೋರಿಸ್ತಿದ್ದೀನಿ ಎಷ್ಟು ದೊಡ್ಡ ಗ್ಲಾಸ್ ಅಂತ. ಮತ್ತು 1 ಅಥವಾ 2 ಬಾಳೆಹಣ್ಣು, ನಾನಿಲ್ಲಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಮತ್ತು 2ರಿಂದ 3 ಏಲಕ್ಕಿ ಹುಡಿ. ಏಲಕ್ಕಿ ನಾನು ಸಿಪ್ಪೆ ಜೊತೆನೇ ಹಾಕ್ತೀನಿ, ಯಾಕಂದರೆ ತುಂಬ ಘಮ ಬರುತ್ತೆ ಅದು. ಓಕೆ, ಸೊ ಇವಾಗ ಬಂಡಿನ ಬಿಸಿಗೆ ಇಟ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ತುಪ್ಪನ ಫಸ್ಟು ಎಷ್ಟು ಬೇಕು ಅಂತ ನೋಡಿಕೊಂಡು ಅರ್ಧ ಕಪ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಇದು ಬಿಸಿ ಆದಮೇಲೆ ಗೋಧಿ ಹಿಟ್ಟು ಹಾಕಿ ಫಸ್ಟ್ ಸೌಟ್ ಅಲ್ಲಾಡಿಸ್ಕೊಳ್ಳಿ. ಗೋಧಿ ಹಿಟ್ಟಿಗೆ ಪೂರ್ತಿ ಒದ್ದೆ ಆಗೋ ತನಕ ಅಷ್ಟು ತುಪ್ಪ ಬೇಕಾಗತ್ತೆ. ನೀವು ಒಂದೇ ಸರ್ತಿ ತುಪ್ಪ ಹಾಕ್ಕೋತೀರಾ ಅಂತ ಅಂದರೆ ತುಪ್ಪ ಪರವಾಗಿಲ್ಲ. ನಾನಿಲ್ಲಿ ಫಸ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಇನ್ನೂ ಎಷ್ಟು ಬೇಕು ಅಂತ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ತುಪ್ಪ ಗೋಧಿ ಹಿಟ್ಟು ಪೂರ್ತಿ ಒದ್ದೆ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಹುರಿತಾ ಇರಬೇಕು. ಹುರಿದಾಗ ಏನು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋ ತನಕ ಹುರಿತಾ ಇರಿ, ತುಂಬ ಕತ್ತಿಸ್ಕೋಬೇಡಿ. ಮತ್ತು ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂಚೂರು ಕುದಿ ಬಂದು ಸ್ವಲ್ಪ ನೀರು ಥರ ಆಗಿದೆ. ಈ ಟೈಮಲ್ಲಿ ಬಿಸಿ ಕುದೀತಾ ಇರೋ ನೀರು 2 ಅಥವಾ 1.25 ಗ್ಲಾಸ್ ಸಾಕಾಗುತ್ತೆ. ನೀವು ಯಾವ ಗ್ಲಾಸಲ್ಲಿ ಗೋಧಿ ಹಿಟ್ಟು ತಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ನೀವು 1.25 ನೀರು ತಗೋಬೇಕು. ಒಂದೇ ಸತಿ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಹಾಕಿ ತಿರುಗಿಸ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಸುಮಾರು ನಿಮಗೆ ಒಂದು 5 ನಿಮಿಷ ಆಗ್ಬೋದೇನೋ ಅಷ್ಟೇ, ಬೇಗ ಬೆಂದ್ಬಿಡುತ್ತೆ. ಟೈಮಲ್ಲಿ ಏಲಕ್ಕಿ ಹುಡಿ ಮತ್ತು ಸಕ್ಕರೆ 1/4 ಸಕ್ಕರೆ ಹಾಕ್ಕೋಬೇಕು. 1/4 ಸಾಕಾಗುತ್ತೆ, 1.5 ಇಟ್ಟರೆ ತುಂಬ ಜಾಸ್ತಿ ಆಗುತ್ತೆ. ತುಂಬ ಸ್ವೀಟ್ ಇಷ್ಟಪಡೋರಿಗೆ 1.5, ನಾರ್ಮಲಾಗಿ ತಿನ್ನಬೇಕು ಅಂತ ಅಂದರೆ 1/4 ಗ್ಲಾಸ್ ಸಾಕಾಗತ್ತೆ. ಇದು ಇವಾಗ ಸಕ್ಕರೆ ಕರಗೋ ತನಕ ತಿರುಗಿಸ್ತಾ. ಸಕ್ಕರೆ ಕರಗಿ ಕುದಿ ಬರಬೇಕು, ಪಾಕ ಬರೋ ತನಕ ಕಾಯಬೇಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಕರಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕಾಗತ್ತೆ. ಈಗ ನಾನು ಬಾಳೆಹಣ್ಣು ಲಾಸ್ಟಲ್ಲಿ ಬಾಳೆಹಣ್ಣು ಹಾಕಬೇಕು. ಬಾಳೆಹಣ್ಣು ನಿಮಗೆ ಬೇಡ ಅಥವಾ ಇಲ್ಲ ಬಾಳೆಹಣ್ಣು ಅಂದರೆ ನೀವು ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕ್ಕೋಬೋದು. ಒಂದು 8ರಿಂದ 10 ಗೋಡಂಬಿ ಹಾಕ್ಕೋಬೋದು, ಅದು ರುಚಿಯಾಗೇ ಬರುತ್ತೆ. ಈಗ ಬಾಳೆಹಣ್ಣು ಹಾಕಿದ್ಮೇಲೆ ಒಂದು ಸರ್ತಿ ಕೈ ಆಡಿಸಿ ಬಿಟ್ಟುಬಿಡಿ, ಸಾಕು ಅಷ್ಟೇ. ಇದು ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.